2025 UPSC ರಿಸಲ್ಟ್ಸ್ ಅನೌನ್ಸ್ ಆಯಿತು. ಸೊ ಸೆಲೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳ ಪೈಕಿ ನೀವು 22 ಜನರಿಗೆ ಗೈಡ್ ಮಾಡಿದ್ರಿ. ಅದರಲ್ಲಿ 9 ಮೆಂಬರ್ ಸೆಲೆಕ್ಟ್ ಆಗಿದ್ದಾರೆ. ಮತ್ತೆ ಇಡೀ ಇಂಡಿಯಾಗೆ 4th ರ್ಯಾಂಕ್ ಬಂದಿರುವಂತಹ ಕರಣ್ ಕುಮಾರ್ ಸಿಂಗ್ ಕೂಡ ಗೈಡೆನ್ಸ್ ತಗೊಂಡಿರೋರು. ಸೊ ಏನ್ ಹೇಳ್ತೀರಿ ಸರ್, ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಗೈಡ್ ಮಾಡೋದಕ್ಕೆ? UPSC ನಲ್ಲಿ ಇಂಟರ್ವ್ಯೂ ಬೋರ್ಡ್ ಏನಿದೆ ಆ ಬೋರ್ಡ್ ಸದಸ್ಯ ಆಗಿದ್ದೆ. ಮೊದಲು ಸದಸ್ಯ ಆಗಿದ್ದು 2012ರಲ್ಲಿ. ನಾನು IPS ಇಂದ ರಿಟೈರ್ ಆದ ಮೇಲೆ UPSC ಅವರು ಕರೆದರು, ಈ ರೀತಿ ಸಿವಿಲ್ ಸರ್ವಿಸಸ್ಗೆ ನೀವು ಇಂಟರ್ವ್ಯೂ ಮಾಡ್ತೀರಾ ಅಂತ. ಎಸ್ ಅಂತ ಹೋದೆ. 2012ರಿಂದ 2018ರವರೆಗೆ ನಿರಂತರವಾಗಿ 6 ವರ್ಷ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮಿನೇಷನ್, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಎಕ್ಸಾಮಿನೇಷನ್, ಹೀಗೆ ವಿವಿಧ ಪರೀಕ್ಷೆಗಳಿಗೆ 6 ವರ್ಷಗಳ ಕಾಲ ನಾನು ಇಂಟರ್ವ್ಯೂ ಬೋರ್ಡ್ನಲ್ಲಿ ಸದಸ್ಯ ಆಗಿದ್ದೆ. ನನ್ನ ಕಾಲದಲ್ಲಿ ನಾನು ಸುಮಾರು 15,000 ಅಭ್ಯರ್ಥಿಗಳ ಇಂಟರ್ವ್ಯೂ ಮಾಡಿ ಕರ್ನಾಟಕ ಪೊಲೀಸ್ಗೆ. ಅದಲ್ಲದೆ ನಾನು MS ರಾಮಯ್ಯ ಗುಂಪಿನ ಅಲ್ಲಿಗೆ CU ಆಗಿದ್ದೆ. ಅಲ್ಲೊಂದು 10,000 ಜನ ಇಂಟರ್ವ್ಯೂ ಮಾಡಿದ್ದೀನಿ. ಹಾಗಾಗಿ ನಾನು ಖಾಸಗಿ ನೌಕರಿ ಆಗಲಿ, PSI ಆಗಲಿ, KPSC ಬೋರ್ಡಲ್ಲೂ ನಾನಿದ್ದೆ. ಹೀಗಾಗಿ ಇಷ್ಟೊಂದು ಇಂಟರ್ವ್ಯೂ ಮಾಡಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ಈ ಎಕ್ಸ್ಪೀರಿಯನ್ಸ್ ಅನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಯಾರಿಗೆ ನನ್ನ ಸಹಾಯ ಬೇಕೋ ಒಂದು ಗೈಡ್ ಮಾಡಿದ್ರೆ ಅವರ ಜೀವನ ಸುಗಮ ಆಗ್ತದೆ, ಅವ್ರಿಗೊಂದೇನಾದ್ರು ಹೆಲ್ಪ್ ಆಗುತ್ತೆ ಅಂತ ಹೇಳಿ 2018ರಿಂದ ನಾನು ಪ್ರಾರಂಭ ಮಾಡಿದೆ. ಯಾರು ನನ್ನ ಸೇವೆ ಅಪೇಕ್ಷಿಸ್ತಾರೋ ಅವರಿಗೆ ಕೊಡೋಕ್ಕೆ.